ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಬಹಳ ಹೆಸರುವಾಸಿ ಆಗಿರುವಂತಹ ABC ಜ್ಯೂಸ್ನ ಹೇಗೆ ಮಾಡೋದು, ಹಾಗೆ ಅದರ ಬೆನಿಫಿಟ್ಸ್ ಏನು ಅಂತ ತಿಳ್ಕೊಳ್ಳೋಣ. ಹಾಗೆ ಇದನ್ನ ಮಿರಾಕಲ್ ಡ್ರಿಂಕ್ಸ್ ಅಂತಾನೂ ಕೂಡ ಕರೀತಾರೆ. ಹಾಗಿದ್ರೆ ABC ಜ್ಯೂಸ್ ಅಂದ್ರೆ ಏನು? ಆಪಲ್, ಬೀಟ್ರೂಟ್ ಮತ್ತೆ ಕ್ಯಾರೆಟ್ನ ಬಳಸ್ಕೊಂಡು ಮಾಡುವಂತ ಒಂದು ಜ್ಯೂಸ್ ಆಗಿದೆ. ಅಂದ್ರೆ A ಫಾರ್ ಆಪಲ್, B ಫಾರ್ ಬೀಟ್ರೂಟ್, C ಫಾರ್ ಕ್ಯಾರೆಟ್. ಈ ABC ಜ್ಯೂಸ್ ನಮ್ಮ ಸಂಪೂರ್ಣ ಆರೋಗ್ಯನ ಕಾಪಾಡ್ಕೊಳ್ಳೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಆಪಲ್, ಬೀಟ್ರೂಟ್, ಕ್ಯಾರೆಟ್ ಈ ಮೂರನ್ನು ಹಾಕಿ ಜ್ಯೂಸ್ ಮಾಡೋದ್ರಿಂದ ನ್ಯೂಟ್ರಿಷನ್ ಮಾತ್ರ ತುಂಬಾ ಸಿಗುತ್ತೆ. ಹಾಗಿದ್ರೆ ಬನ್ನಿ ಇದನ್ನ ಹೇಗೆ ತಯಾರಿಸೋದು ಅಂತ ನೋಡೋಣ. ಇದನ್ನ ಕಟ್ ಮಾಡ್ಕೊಂತ ಇದರ ಬೆನಿಫಿಟ್ಸ್ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ಜ್ಯೂಸ್ ಅಲ್ಲಿ ವಿಟಮಿನ್ A, ವಿಟಮಿನ್ B, ವಿಟಮಿನ್ C ಇದೆ, ಮೆಗ್ನೀಷಿಯಂ ಇದೆ, ಪೊಟ್ಯಾಷಿಯಂ ಇದೆ, ಕಬ್ಬಿನಾಂಶ ಇದೆ ಮತ್ತು ತಾಮ್ರದಂಶ ಕೂಡ ಇದೆ. ಇಷ್ಟೆಲ್ಲ ನ್ಯೂಟ್ರಿಷನ್ ಇರೋ ಈ ಜ್ಯೂಸ್ ನಾವು ಬೆಳಗ್ಗೆ ಒಂದು ಹೊತ್ತು ಕುಡಿದ್ರೆ ಎಷ್ಟು ಸ್ಟ್ರೆಂತ್ ಆಗಿ ಇರ್ತೀವಿ ಗೊತ್ತಾ. ಇದನ್ನ ದಿನ ಕುಡಿಯೋದ್ರಿಂದ ನಮ್ಮ ಚರ್ಮ ಕೂಡ ಇಂಪ್ರೂವ್ ಆಗುತ್ತೆ. ಹಣ್ಣು ಮತ್ತು ತರಕಾರಿ ಸೇರಿ ರೆಡಿಯಾಗಿರುವ ಈ ಜ್ಯೂಸ್ ಅಲ್ಲಿ ಪೋಷಕಾಂಶಗಳ ಕಣಜನೆ ಇದೆ ಅಂತ ಹೇಳ್ಬೋದು. ABC ಜ್ಯೂಸ್ ಇಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ಒಟ್ಟಾರೆಯಾಗಿ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಈ ಜ್ಯೂಸ್ ಸುಧಾರಿಸುತ್ತೆ. ಈ ಪವರ್ ಡ್ರಿಂಕ್ ನ ಮೊದಲ ಬಾರಿಗೆ ಚೀನಿ ಹರ್ಬಲಿಸ್ಟ್ಗಳು ತುಂಬಾ ಹಿಂದಿನ ಕಾಲದಲ್ಲಿ ಲಂಗ್ ಕ್ಯಾನ್ಸರ್ ಮತ್ತು ಇತರ ಕಾಯಿಲೆಗಳ ಚಿಕಿತ್ಸೆಗೆ ಇದನ್ನ ಕಂಡು ಹಿಡಿದಿದ್ರಂತೆ. ಆದ್ರೆ ಇವಾಗ ಇದು ತುಂಬಾ ಫೇಮಸ್ ಆಗ್ತಾ ಇದೆ. ಈ ಮೂರು ಪದಾರ್ಥಗಳಲ್ಲಿ ಪೋಷಕಾಂಶಗಳ ರಾಶಿಯೇ ಇರೋದ್ರಿಂದ ಇದು ಹೆಲ್ತ್ ನ ಎಲ್ಲಾ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಅಂತ ಹೇಳ್ಬಹುದು. ವೇಟ್ ಲಾಸ್ ಮಾಡಬೇಕು ಅಂತ ಇರೋರಿಗೆ ಈ ABC ಜ್ಯೂಸ್ ಬೆಸ್ಟ್ ಅಂತ ಹೇಳ್ಬಹುದು. ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ಫೈಬರ್ ಅಂಶ ಇರೋದ್ರಿಂದ ತುಂಬಾ ಸಮಯದವರೆಗೆ ಇದು ಹೊಟ್ಟೆ ತುಂಬಿದ ಅನುಭವವನ್ನು ಇದು ಕೊಡುತ್ತೆ. ಈ ಜ್ಯೂಸ್ ಕುಡಿಯೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯದಿಂದ ಕೂಡ ರಕ್ಷಣೆ ಸಿಗುತ್ತೆ. ಸೇಬಿನ ಜೊತೆಗೆ ಬೀಟ್ರೂಟ್ ಮತ್ತು ಕ್ಯಾರೆಟ್ ಕೂಡ ಇರೋದ್ರಿಂದ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೀವು ಈ ಜ್ಯೂಸ್ನ ಪ್ರತಿದಿನ ಒಂದು ಗ್ಲಾಸ್ ಕುಡಿಯೋದ್ರಿಂದ ಇದು ನಿಮ್ಮ ದೇಹಕ್ಕೆ ಸಾಕಷ್ಟು ವಿಟಮಿನ್ ಸಿಗೋ ತರ ಮಾಡುತ್ತೆ. ಕಣ್ಣಿನ ಸ್ನಾಯುಗಳನ್ನು ಬಲಪಡಿಸುತ್ತೆ, ದೃಷ್ಟಿಯನ್ನ ಹೆಚ್ಚಿಸುತ್ತೆ, ತುಂಬಾ ರಿಲೀಫ್ ಮಾಡಬಹುದು ಇದರಿಂದ. ಹಾಗೆ ಈ ABC ಜ್ಯೂಸ್ ನಮ್ಮ ದಣಿದ ದೇಹವನ್ನು ಆಯಾಸದಿಂದ ಹೊರತರುವುದಕ್ಕೆ ಸಹಾಯ ಮಾಡುತ್ತೆ. ಇದರ ಜೊತೆಗೆ ರಕ್ತದ ಶುದ್ಧೀಕರಣವನ್ನು ಕೂಡ ಮಾಡುತ್ತೆ. ಕೆಂಪು ರಕ್ತ ಕಣಗಳ ಉತ್ಪಾದನೆಯನ್ನು ಕೂಡ ಹೆಚ್ಚಾಗಿಸುತ್ತೆ. ಇದೆಲ್ಲದರ ಜೊತೆಗೆ ಸೌಂದರ್ಯ, ಹೆಲ್ತ್, ಯೌವನವನ್ನು ಕೂಡ ಕಾಪಾಡುತ್ತೆ ಈ ಮಿರಾಕಲ್ ಜ್ಯೂಸ್. ನೆನಪಿನ ಶಕ್ತಿ ವೃದ್ಧಿಯಾಗುವುದಕ್ಕೆ ಕೂಡ ಇದು ತುಂಬಾನೇ ಸಹಾಯ ಮಾಡುತ್ತೆ. ಓಕೆ, ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತ ಆಪಲ್, ಬೀಟ್ರೂಟ್ ಮತ್ತೆ ಕ್ಯಾರೆಟ್ನ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂತಾ ಇದ್ದೀನಿ. ಹಾಗೆ ಸಣ್ಣ ತುಂಡು ಶುಂಠಿನೂ ಕೂಡ ಸೇರಿಸ್ಕೊಂತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕೊಂಡು ಇದನ್ನ ನಾವು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ಈ ಜ್ಯೂಸಲ್ಲಿರುವ ಬೀಟ್ರೂಟ್ ಅಲ್ಲಿ ನೈಟ್ರೇಟ್ಸ್ ಹೆಚ್ಚಿಗೆ ಇರೋದ್ರಿಂದ ನಮ್ಮ BP ಕೂಡ ಕಂಟ್ರೋಲ್ ಮಾಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು. ಹಾಗಾಗಿ BP ಪ್ರಾಬ್ಲಮ್ ಇದ್ದವರು ಪ್ರತಿದಿನ ಬೀಟ್ರೂಟ್ ಜ್ಯೂಸ್ನ ತಗೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಒಟ್ಟಾರೆಯಾಗಿ ABC ಜ್ಯೂಸ್ ನಮ್ಮ ಸಂಪೂರ್ಣ ಆರೋಗ್ಯವನ್ನ ಕಾಪಾಡುತ್ತೆ. ಈ ಜ್ಯೂಸ್ನ ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ. ಇದನ್ನ ಯಾವಾಗ ಕುಡಿಬೇಕು ಅಂತಂದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದು. ಡೈಲಿ ಆಗಿಲ್ಲ ಅಂತಂದ್ರೆ ವಾರಕ್ಕೆ ಒಮ್ಮೆ ಆದ್ರೂ ಇದನ್ನ ಕುಡೀರಿ. ABC ಜ್ಯೂಸ್ ಕುಡಿಯೋದ್ರಿಂದ ಮೆದುಳಿನ ಫಂಕ್ಷನ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ. ನೆನಪಿನ ಶಕ್ತಿನೂ ಹೆಚ್ಚುತ್ತೆ. ಹಾಗೆ ಇದರಲ್ಲಿ ನಾವು ನೆನ್ಪಿಟ್ಕೊಬೇಕಿರೋ ಅಂಶ ಏನು ಅಂತಂದ್ರೆ ABC ಜ್ಯೂಸ್ ಮಾಡಿದ ತಕ್ಷಣನೇ ನೀವು ಇದನ್ನ ಕುಡಿಬೇಕು. ಯಾವುದೇ ಕಾರಣಕ್ಕೂ ಸಕ್ಕರೆನ ಇದಕ್ಕೆ ಆಡ್ ಮಾಡಬೇಡಿ. ಇದನ್ನ ಸೋಸಿ ಕುಡಿಬೇಕು ಅಂತ ಏನಿಲ್ಲ, ಯಾಕಂದ್ರೆ ಫೈಬರ್ ಮತ್ತು ನ್ಯೂಟ್ರಿಷನ್ ಇನ್ನೂ ಹೆಚ್ಚುತ್ತೆ ನಾವು ಹಾಗೆ ಕುಡಿದ್ರೆ. ಇದನ್ನ ನೀವು ಡೈಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಬಹಳ ಬೇಗ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಎಲ್ಲಾ ಹೆಲ್ತ್ ಪ್ರಾಬ್ಲಮ್ಸ್ಗೂ ಈ ಮಿರಾಕಲ್ ಡ್ರಿಂಕ್ ರಾಮಬಾಣ ಅಂತಾನೆ ಹೇಳ್ಬೋದು. ಓಕೆ, ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.